ಎಕ್ಕ ರಾಜ ರಾಣಿ ನಿನ್ನ ಕಣ್ಣೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಿನಿಮಾನ ಆ್ಯಕ್ಚುಲಿ ಹಾಡಿಂದನೇ ಶುರು ಮಾಡಿ ರಿವ್ಯೂ ಕೊಡೋಣ ಅಂದ್ಕೊಂಡೆ, ಯಾಕಂದರೆ ಭಾಳ ಅದ್ಭುತವಾದಂಥ ಪ್ರಯತ್ನ ಅಂತ ಹೇಳ್ಬೋದು. ವಿಭಿನ್ನವಾದಂಥ ಚಿತ್ರ. ನನಗೆ ಅತ್ಯಂತ ಇಷ್ಟ ಆಗಿರೋದು ಅರ್ಚನಾ ಕೊಟ್ಟಿಗೆ ಅವ್ರ ಪಾತ್ರ. ಯಾಕಂದರೆ ಅವ್ರನ್ನ ನಾನು ಬೇರೆ ಬೇರೆ ಪಾತ್ರದಲ್ಲಿ ನೋಡ್ತಾ ಬಂದಿದ್ದೀನಿ. ಒಂದು ತಾಯಿಯಾಗಿ ಒಂದು ಪಾತ್ರ ನೋಡಿರೋದು ಭಾಳ ಫಸ್ಟ್ ಟೈಮ್. ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಸ್ ಆನ್ ಆ್ಯಕ್ಟರ್. ಅದಾದಮೇಲೆ ಸಿನಿಮಾ ಥ್ರೂ ಔಟ್ ನಿಮಗೆ ಇದು ರೊಮ್ಯಾಂಟಿಕಾ ನಾನ್ ರೊಮ್ಯಾಂಟಿಕಾ ಹಾಗೆ ಹೆಂಗೆ ಅಂತೆಲ್ಲ ಕ್ವಶನ್ ಇರ್ಬೋದು. ಬಟ್ ಇದರಲ್ಲಿ ಯುವ ಅವರು ಇಬ್ಬರು ಹೀರೋಯಿನ್ಸ್ ಜೊತೆಗೆ ಒಂದು ಕೈಂಡ್ ಆಫ್ ರೊಮ್ಯಾನ್ಸ್ ಮಾಡುವಂಥ ಸ್ಕ್ರೀನ್ ಸ್ಪೇಸು ಇದೆ. ಸೊ ಎಲ್ಲ ಜಾನರು ಇರುವಂಥ ಸಿನಿಮಾ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆಲ್ಲಬೇಕಂದ್ರೆ ಕನ್ನಡ ಪ್ರೇಕ್ಷಕರು ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಐ ಥಿಂಕ್ ಇವತ್ತು ಪೈರಸಿ ಅದು ಇದು ಮಣ್ಣು ಮಸ್ನ ಮಾತಾಡ್ತಾ ಇದ್ದಾರೆ. ಬಟ್ ಎಂಡ್ ಆಫ್ ದ ಡೇ ನಾನು ಹೇಳೋದು, ಒಂದೊಳ್ಳೆ ಸಿನಿಮಾ ಅಂತಂದರೆ ಕನ್ನಡ ಪ್ರೇಕ್ಷಕರು ಬಂದು ನೋಡಿದಾಗ ಅವ್ರಿಗಿಷ್ಟ ಆದರೆ ಅದು ಬಾಯಿಂದ ಬಾಯಿಗೆ ಹರಿದು ಮಾತಿಂದ ಮಾತಿಗೆ ಹರಡಿ ಜನ ಅದನ್ನು ಪ್ರೀತಿಸ್ತಾರೆ. ಜನ ಬಂದು ನೋಡ್ತಾರೆ. ಐ ಥಿಂಕ್ ಅದಕ್ಕೆ ಮಾಧ್ಯಮಗಳ ಸಪೋರ್ಟು ಅಷ್ಟೇ ಮುಖ್ಯ. ನಂದೊಂದು ರಿಕ್ವೆಸ್ಟ್ ಎಲ್ಲ ಮಾಧ್ಯಮಗಳಿಗೂ, ಯಾರೋ ಕಮರ್ಷಿಯಲ್ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ನೀವು ಸಿನಿಮಾನ ಪ್ರಮೋಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಸಿನಿಮಾಗೆ ಉಸಿರಾಗಿ ನಿಲ್ಲಿ, ಒಂದೊಳ್ಳೆ ಸಿನಿಮಾಗೆ ವಾಯ್ಸ್ ಆಗಿ ನಿಲ್ಲಿ, ಒಂದೊಳ್ಳೆ ಸಿನಿಮಾನ ಪ್ರಮೋಟ್ ಮಾಡಿ. ಯಾಕಂದರೆ ನಾವು ನಮ್ಮ ಕನ್ನಡ ಸಿನಿಮಾಗಳಿಗೆ ಇವತ್ತು ಕಾಂಪಿಟೇಷನ್ ಕೊಡೋದಲ್ಲ. ಅಲ್ಲಿ ಪಕ್ಕದಲ್ಲಿ ಜನಾರ್ದನ್ ರೆಡ್ಡಿ ಮಗನ ಸಿನಿಮಾ ಬರ್ತಿದೆ, ಅದಕ್ಕೆ ನಾವು ಕಾಂಪಿಟೇಷನ್ ಕೊಡೋದಲ್ಲ. ಬೇರೆ ಭಾಷೆಗಳ ಸಿನಿಮಾಗಳಿಗೆ ನಾವು ಕಾಂಪಿಟೇಷನ್ ಕೊಡಬೇಕು. ನಾವು ಯಾವಾಗ ಕನ್ನಡದವರು ಅದು ಯಾವುದೋ ತೆಲುಗು ಸಿನಿಮಾ ಇತ್ತು ಅದನ್ನು ನೋಡ್ಕೊಂಡು ಇವ್ರು ಮಾಡಿದ್ರು ಅನ್ನೋದು ಯಾವಾಗ ಸ್ಟಾಪ್ ಮಾಡ್ತೀವಿ ನೋಡಿ, ಅವತ್ತು ಕನ್ನಡ ಸಿನಿಮಾ ಗೆಲ್ಲುತ್ತೆ. ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿರಬೇಕು. ಇವತ್ತು ನಿನ್ನೆ ಮೊನ್ನೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಡೈರೆಕ್ಷನ್ ಮಾಡ್ಕೊಂಡವ್ರು ಡೈರೆಕ್ಟರ್ ಆಗ್ತೀನಿ ಅಂತ ಬರ್ತಾರೆ. ಹಂಗಾಗಬಾರ್ದು. ಒಂದೊಳ್ಳೆ ಡೈರೆಕ್ಟರ್ ಇದ್ದವರು ಸಿನಿಮಾಗಳನ್ನು ಮಾಡಬೇಕು. ನಮ್ಮಂಥ ಮಾಧ್ಯಮಗಳು ಮತ್ತು ಪ್ರಚಾರಕರು ಸಿನಿಮಾಗಳನ್ನು ಉಳಿಸ್ಬೇಕು, ಬೆಳೆಸಬೇಕು, ರೀಚ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು ಕೆಲವು ಡೈಲಾಗ್ಸ್ ಇದೆ ಕಣ್ರಿ. ಅದು ಯುವ ಅವರು ಒಂದು ಕಡೆ ಹೇಳ್ತಾರೆ, ಅದೇನೋ ಎಲೆಗೆ ಬೆಲೆ ಇದೆ ಅನ್ನೋದು. ಎಲೆಗೆ ಬೆಲೆ ಇಲ್ಲದೆ ಇದ್ರು ಇನ್ನೊಂದಕ್ಕೇನೋ ಬೆಲೆ, ಅನ್ನಕ್ಕೆ ಬೆಲೆ ಇರೋದು, ಆ ಡೈಲಾಗು ಎಲೆಗೆ ಬೆಲೆ ಇಲ್ಲದೆ ಇದ್ರು ಅನ್ನಕ್ಕೆ ಬೆಲೆ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ನೆಲದ ಮೇಲಿರೋ ಅನ್ನ ತೆಕ್ಕೊಂಡು ಜೋಡಿಸ್ಕೊಂಡು ತಿಂತಾರೆ. ಐ ಥಿಂಕ್ ಇಟ್ ಈಸ್ ಅ ಟ್ರೂ ಎಮೋಷನ್ ಗೈಸ್. ಯಾಕಂದರೆ ಹಿಂದೆಲ್ಲ ರಾಜ್ಕುಮಾರು, ವಿಷ್ಣುವರ್ಧನು ಅವರೆಲ್ಲ ಮಾಡ್ತಾ ಇರುವಂಥ ಸಿನಿಮಾದಲ್ಲಿ ಈ ಥರದ್ದೊಂದು ಸಿನಾರಿಯೋ ಇತ್ತು, ಈ ಥರದ್ದೊಂದು ಫೀಲ್ ಬರ್ತಾ ಇತ್ತು. ಇವತ್ತು ಆ ಥರದ ಫೀಲು ಮತ್ತೆ ಬರ್ತಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಕಾಪಾಡಿ. ಥ್ಯಾಂಕ್ ಯು ಸರ್.